ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಂಆರ್ ಕನ್ನಡ ಕ್ವಿಜ್ ಚಾನೆಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ 5 ಪ್ರೇರಣಾದಾಯಕ ನುಡಿಗಳನ್ನು ಹೇಳಬಯಸುತ್ತೇನೆ. ಹಾಗಾದರೆ ವಿಡಿಯೋ ಶುರು ಮಾಡುವ ಮೊದಲು ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಅನ್ನು ಬರೆಯಿರಿ. ಓಕೆ, ಇವಾಗ ಶುರು ಮಾಡೋಣ. ಶ್ರೀಕೃಷ್ಣನು ಕೇವಲ ದೇವರು ಮಾತ್ರ ಅಲ್ಲ, ಅವನೊಬ್ಬ ಮಹಾನ್ ಮಾರ್ಗದರ್ಶಿ, ಜೀವನದ ಗುರು. ಅವನು ಹೇಳಿದ ಮಾತುಗಳು ಇಂದಿಗೂ ನಮ್ಮ ಜೀವನಕ್ಕೆ ಬೆಳಕು ತರುತ್ತವೆ. ಇಲ್ಲಿ 5 ಅತ್ಯುತ್ತಮ ಪ್ರೇರಣಾದಾಯಕ ಮಾತುಗಳು ಮತ್ತು ಅವುಗಳ ಅರ್ಥವನ್ನು ನೋಡೋಣ. 1. ನೀನು ನಿನ್ನ ಕೆಲಸ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಕರ್ಮಯೋಗದ ತತ್ವ. ಈ ಮಾತು ಭಗವದ್ಗೀತೆಯ ಮುಖ್ಯ ಸಂದೇಶ. ನಮ್ಮ ಜೀವನದಲ್ಲಿ ನಾವು ಬಹಳ ಬಾರಿ ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ. ನಾನು ಗೆಲ್ಲುವೆನಾ, ಜನರು ಏನು ಹೇಳುತ್ತಾರೆ ಅಂತ. ಆದರೆ ಶ್ರೀಕೃಷ್ಣನು ಹೇಳುವುದೇನೆಂದರೆ, ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ಫಲ ನಮ್ಮ ಕೈಯಲ್ಲಿಲ್ಲ. ಈ ತತ್ವವನ್ನು ಅನುಸರಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. 2. ನೀನು ಏನು ಯೋಚಿಸುತ್ತೀಯೋ ಅದೇ ಆಗುತ್ತೀಯೇ. ಇದು ಮನಸ್ಸಿನ ಶಕ್ತಿ. ನಮ್ಮ ಯೋಚನೆಗಳು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ನಾವು ಸದಾ ನೆಗೆಟಿವ್ ಯೋಚನೆ ಮಾಡುತ್ತಿದ್ದರೆ ನಮ್ಮ ಜೀವನ ಕೂಡ ಹಾಗೆಯೇ ಆಗುತ್ತದೆ. ಪಾಸಿಟಿವ್ ಯೋಚನೆ ಮಾಡಿದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೃಷ್ಣನ ಮಾತು ನಮಗೆ ಹೇಳುತ್ತದೆ, ಮನಸ್ಸನ್ನು ನಿಯಂತ್ರಿಸಿ, ಒಳ್ಳೆಯ ಯೋಚನೆಗಳನ್ನು ಬೆಳೆಸಬೇಕು. 3. ಬದಲಾವಣೆ ಪ್ರಕೃತಿಯ ನಿಯಮ. ಇದು ಜೀವನದ ಸತ್ಯ. ಜೀವನದಲ್ಲಿ ಏನೂ ಶಾಶ್ವತ ಅಲ್ಲ. ಸಂತೋಷವೂ ಬರುತ್ತದೆ, ದುಃಖವೂ ಬರುತ್ತದೆ. ಈ ಮಾತು ನಮಗೆ ಸಹನೆ ಕಲಿಸುತ್ತದೆ. ಕಷ್ಟ ಬಂದಾಗ ನಾವು ಕುಗ್ಗಬಾರದು, ಏಕೆಂದರೆ ಅದೂ ಕೂಡ ಕಳೆಯುತ್ತದೆ. ಇದೇ ರೀತಿ ಸಂತೋಷ ಬಂದಾಗ ಅಹಂಕಾರ ಪಡಬಾರದು. ಜೀವನದ ಪ್ರತಿಯೊಂದು ಹಂತವನ್ನು ಸಮನಾಗಿ ಸ್ವೀಕರಿಸುವುದೇ ಯಶಸ್ಸಿನ ಗುಟ್ಟು ಎಂದು ಶ್ರೀಕೃಷ್ಣನು ಹೇಳಿದ್ದಾರೆ. 4. ಭಯವೇ ನಿನ್ನ ನಿಜವಾದ ಶತ್ರು. ಇದು ಧೈರ್ಯದ ಮಹತ್ವ. ನಮ್ಮ ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಭಯದಿಂದ ಹಿಂದೆ ಸರಿಯುವುದು. ನಾನು ಇದನ್ನು ಮಾಡಲಾರೆ ಅನ್ನೋ ಭಯ ನಮ್ಮನ್ನು ನಿಲ್ಲಿಸುತ್ತದೆ. ಕೃಷ್ಣನು ಹೇಳುತ್ತಾನೆ, ಧೈರ್ಯದಿಂದ ಮುಂದೆ ಹೋಗು, ನಿನ್ನೊಳಗಿನ ಶಕ್ತಿಯನ್ನು ನಂಬು. ಭಯವನ್ನು ಗೆದ್ದವನೇ ನಿಜವಾದ ವಿಜಯಿಯಾಗನು ಸಾಧ್ಯ ಎಂದು ಹೇಳಿದ್ದಾರೆ. 5. ನಿನ್ನ ಆತ್ಮವನ್ನು ನೀನೇ ಉನ್ನತಪಡಿಸು. ಸ್ವಯಂ ಅಭಿವೃದ್ಧಿ. ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮಲ್ಲೇ ಇದೆ. ಯಾರೂ ಬಂದು ನಮ್ಮನ್ನು ಉಳಿಸಲಾರರು. ನಾವು ನಮ್ಮನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಶಿಕ್ಷಣ, ಶ್ರಮ, ಶಿಸ್ತು ಇವೆಲ್ಲವೂ ನಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತವೆ. ಕೃಷ್ಣನ ಈ ಮಾತು ನಮ್ಮಲ್ಲಿ ಸ್ವಾವಲಂಬನೆ ಬೆಳೆಸುತ್ತದೆ. ಪ್ರೇರಣೆಯ ಸಂದೇಶ. ಸ್ನೇಹಿತರೆ, ಶ್ರೀಕೃಷ್ಣನ ಮಾತುಗಳು ಕೇವಲ ಪುರಾಣದ ಕಥೆಗಳಲ್ಲ, ಅವು ನಮ್ಮ ದೈನಂದಿನ ಜೀವನಕ್ಕೆ ಮಾರ್ಗದರ್ಶಕ. ಇಂದಿನ ಯುಗದಲ್ಲಿ ನಾವು ಒತ್ತಡ, ಭಯ, ಗೊಂದಲಗಳಲ್ಲಿ ಸಿಲುಕುತ್ತೇವೆ. ಆದರೆ ಕೃಷ್ಣನ ಉಪದೇಶಗಳನ್ನು ಅನುಸರಿಸಿದರೆ ನಾವು ನಮ್ಮ ಜೀವನವನ್ನು ಸುಲಭವಾಗಿ ನಿಭಾಯಿಸಬಹುದು. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬಾರದು. ನಮ್ಮ ಯೋಚನೆಗಳನ್ನು ಪಾಸಿಟಿವ್ ಆಗಿ ಇಟ್ಟುಕೊಂಡರೆ ನಾವು ಯಾವ ಸಮಸ್ಯೆಯನ್ನಾದರೂ ಎದುರಿಸಬಹುದು. ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ಸ್ವೀಕರಿಸಿ ಪ್ರತಿಯೊಂದು ಅನುಭವದಿಂದ ಪಾಠ ಕಲಿಯಬೇಕು. ಮುಖ್ಯವಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಭಯವನ್ನು ಬಿಟ್ಟು ಧೈರ್ಯದಿಂದ ಮುಂದೆ ಹೋಗಬೇಕು. ನಮ್ಮ ಯಶಸ್ಸಿನ ಗುಟ್ಟು ನಮ್ಮಲ್ಲೇ ಇದೆ ಅನ್ನೋದು ಮರೆಯಬಾರದು. ಕೊನೆಯಲ್ಲಿ ಕೃಷ್ಣನ ಸಂದೇಶ ಏನೆಂದರೆ, ಜೀವನವೊಂದು ಯುದ್ಧ, ಆದರೆ ಧೈರ್ಯ, ಶ್ರಮ ಮತ್ತು ನಂಬಿಕೆಯಿದ್ದರೆ ನೀನು ಯಾವಾಗಲೂ ಗೆದ್ದೇ ಗೆಲ್ಲುತ್ತೀಯಾ ಎಂದು ಹೇಳಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.